ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಈ ವಾರದ ಪ್ರೆಡಿಕ್ಷನ್ಸ್ ನೋಡೋಣ. ಈ ವಾರದ ವಿಷಯ ಹೇಗಿದೆ? ಈ ವಾರದ ಭವಿಷ್ಯವನ್ನು ನೋಡೋಣ. 25ನೇ ತಾರೀಕಿನಿಂದ 31ನೇ ತಾರೀಕು ಜನವರಿ 2026. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರು ಈ ವಾರ ಸ್ವಲ್ಪ ಎಚ್ಚರದಿಂದ ಇರಬೇಕಾಗ್ತದೆ. ಸಾಕಷ್ಟು ಕಲಹಗಳು, ಅಪವಾದಗಳು, ಜೊತೆಗೆ ಒಂದಿಷ್ಟು ಚೋರ ಭಯ, ಅಂದರೆ ಏನೋ ಎಲ್ಲೋ ಕಳೆದುಕೊಳ್ಳು ಬಿಡುವೆ ಎಂಬ ಭಾವ ಹೆಚ್ಚಾದಂತೆ ಕಾಣಿಸ್ತಾ ಇದೆ. ತಪ್ಪು ಮಾಡಿದ್ದಲ್ಲಿ ನಿಮಗೆ ಅದರ ಅರಿವು ಸಹ ಬರುತ್ತದೆ ಈ ವಾರ, ಮತ್ತು ಅದಕ್ಕಾಗಿ ನೀವು ಪಶ್ಚಾತ್ತಾಪ ಕೂಡ ಪಡ್ತೀರಾ. ಪಶ್ಚಾತ್ತಾಪ ಪಡುವುದಷ್ಟೇ ಅಲ್ಲದೆ, ನೀವು ತಪ್ಪು ಮಾಡಿರುವುದು ಬೇರೆಯವರಿಗೆ ಅಥವಾ ಇತರರಿಗೆ ನೀವು ಮಾಡಿದ್ದು ತಪ್ಪು ಮತ್ತು ಅವರಿಗೆ ಅದರಿಂದ ಹಾನಿ ಉಂಟಾಗಿದೆ ಅಂತ ಅವರಿಗೆ ತಿಳಿದಲ್ಲಿ ನಿಮಗೆ ಒಂದಿಷ್ಟು ಕಸಿವಿಸಿ ಆಗುವಂತಹ ವಿಚಾರಗಳು ಸಹ ನಡೆಯುವಂಥದ್ದು ಹೆಚ್ಚಾಗಿ ಕಾಣಿಸ್ತಾ ಇದೆ. ಆದಷ್ಟು ಈ ವಾರ ನೀವು ಕೆಂಪು ಬಣ್ಣವನ್ನು ಧರಿಸದೇ ಇರುವುದು ಒಳ್ಳೆಯದ್ದು. ಜೊತೆಗೆ ಈ ವಿಘ್ನಗಳೆಲ್ಲ ನಿವಾರಣೆಯಾಗಲಿ ಅಂತ ಹೇಳಿ ಹಳದಿ ಪುಷ್ಪವನ್ನು ಗಣೇಶನಿಗೆ ಪ್ರತಿದಿನ, ಅಂದರೆ ಈ ವಾರ ಪೂರ ನೀವು ಹಳದಿ ಹೂವನ್ನು ಗಣೇಶನಿಗೆ ಅರ್ಪಿಸ್ತಾ ಬಂದರೆ ಒಂದಿಷ್ಟು ಸಮಾಧಾನ ಸಿಗುತ್ತೆ. ಇದನ್ನು ನೀವು ದೇವಸ್ಥಾನಕ್ಕೆ ಹೋಗಿ ಅರ್ಪಿಸಬೇಕು ಅಂತ ಏನೂ ಇಲ್ಲ. ಮನೆಯಲ್ಲಿರುವಂತಹ ಒಂದು ಪುಟ್ಟ ವಿಗ್ರಹ ಆಗ್ಬೋದು, ಅಥವಾ ಮನೆಯಲ್ಲಿರುವಂತಹ ಒಂದು ಪುಟ್ಟ ಮನೆಯಲ್ಲಿರುವಂತಹ ಒಂದು ಫೋಟೋಗೆ ಅಥವಾ ವಿಗ್ರಹಕ್ಕೆ ಆಗಲಿ ಇದನ್ನು ಅರ್ಪಿಸಿದ್ರೆ ಸಾಕು. ಸಂಕಲ್ಪ ಮುಖ್ಯ ಸ್ನೇಹಿತರೆ. ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ ದೃಢವಾಗಿರಬೇಕು, ಮತ್ತು ನೀವು ಏನನ್ನು ಕೇಳ್ಕೊತಾ ಇದ್ದೀರಾ ಅನ್ನೋದು ಸ್ಪಷ್ಟವಾಗಿರಬೇಕು. ಲಿಸ್ಟ್ ಇಟ್ಕೊಂಡು ಹೋಗೋದಲ್ಲ ಭಗವಂತನ ಹತ್ರ ಏನೇನು ಬೇಕು ಅಂತ ಅಲ್ಲ. ಬರುವ ಸಂಕಷ್ಟಗಳನ್ನು ನಿವಾರಣೆ ಮಾಡು ಭಗವಂತ ಅಂತ ಕೇಳ್ಕೊಡಿ. ಜೊತೆಗೆ ಯಾವ ಸಂಕಷ್ಟ, ಯಾವ ಕಷ್ಟ ಬಂದರೂ ನಾನು ಅದನ್ನು ಎದುರಿಸಬಲ್ಲೆ ಅನ್ನುವ ಶಕ್ತಿಯನ್ನು ಕೊಡು ಭಗವಂತ ಅಂತ ಕೇಳ್ಕೊಳ್ಳಿ. ಆದಷ್ಟು ಸಮಾಧಾನಕರವಾಗಿ ಈ ವಾರವನ್ನು ನೀವು ಕಳಿಬಹುದು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರ ಸಾಕಷ್ಟು ಧನಲಾಭ, ಆಭರಣ ಸಂಗ್ರಹ, ಜೊತೆಗೆ ಕಳೆದು ಹೋದಂತಹ ವಸ್ತುಗಳ ಸಹ ನಿಮಗೆ ದೊರಕುವಂತಹ ಸಾಧ್ಯತೆಗಳು ಹೆಚ್ಚು ಕಾಣಿಸ್ತಾ ಇದೆ. ಅದರ ಜೊತೆಗೆ ಅಧಿಕವಾದ ಜಯ. ಯಾವುದ್ರಲ್ಲಾದರೂ ಸದ್ಯ ಈ ಕೆಲಸ ಆದರೆ ಸಾಕಪ್ಪ ಅನಿಸ್ತಿದ್ರೆ ಅದು ಸದ್ಯ ಆದರೆ ಅಲ್ಲ, ಒಳ್ಳೆ ರೀತಿಯಲ್ಲೇ ಅದು ಆಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ ವೃಷಭ ರಾಶಿಯವರಿಗೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಕಾರ್ಯಹಾನಿ, ಅಪಜಯ ಹಾಗೂ ಅಷ್ಟೇನು ಒಳ್ಳೆಯ ವಾತಾವರಣ ಇಲ್ಲದಂತಹ ವಾರವಾಗಿ ಕಾಣಿಸ್ತಾ ಇದೆ ಈ ವಾರ. ಎಲ್ಲೋ ಒಂದು ಕಡೆ ನೀವು ಅಂದುಕೊಂಡಂತಹ ಕಾರ್ಯ ಆಗೋಲ್ಲ ಅಂತ ಹೇಳೋಲ್ಲ, ಆದರೆ ಅದಕ್ಕೆ ಅಡೆತಡೆಗಳು ಹೆಚ್ಚಾಗಿ ಕಾಣಿಸ್ತಾ ಇವೆ. ಹಾಗಾಗಿ ನಿಮಗೆ ಅದರಲ್ಲಿ ಅಷ್ಟಾಗಿ ಜಯ ಸಿಗದೆ ಕಾರಣ ನಿಮಗೆ ಒಂದಿಷ್ಟು ಮನಸ್ಸಿಗೆ ಬೇಸರ ಆಗುವಂತಹ ಸಾಧ್ಯತೆ ಹೆಚ್ಚು ಕಾಣಿಸ್ತಾ ಇದೆ. ನೀವು ಈ ವಾರ ಆಂಜನೇಯನಿಗೆ ತುಳಸಿ ಹಾರವನ್ನು ಸಮರ್ಪಿಸಿದರೆ ಅಥವಾ ವೀಳ್ಯದೆಲೆಯ ಹಾರವನ್ನು ಸಮರ್ಪಿಸಿದರೆ, ತುಳಸಿ ಅಥವಾ ವೀಳ್ಯದೆಲೆ ಇವನ್ನು ಸಮರ್ಪಿಸಿದರೆ ನಿಮಗೆ ಈ ವಾರ ಆದಷ್ಟು ಸಮಾಧಾನಕರವಾಗಿರುತ್ತೆ.
ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಕಾರ್ಯಸಿದ್ಧಿ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಕಾರ್ಯಸಿದ್ಧಿ, ಅಧಿಕ ಲಾಭ, ರಾಜ ಸನ್ಮಾನ, ಐಶ್ವರ್ಯ ವೃದ್ಧಿ ಎಲ್ಲ ಥರದಲ್ಲೂ ಈ ವಾರ ಕರ್ಕಾಟಕ ರಾಶಿಯವರಿಗೆ ಬಹಳ ಶುಭದಾಯಕವಾಗಿದೆ. ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಹೆಚ್ಚು ಕೇಡಿನ ವಾರ್ತೆಗಳು, ಕಷ್ಟದ ವಾರವಾಗಿದೆ ಇದು. ಜೊತೆಗೆ ಎಲ್ಲೋ ಒಂದು ಕಡೆ ಸರ್ಕಾರದಿಂದ ಆಗಬೇಕಾದಂತಹ ಕೆಲಸಗಳು ಈ ವಾರ ನಿಮಗೆ ಆಗೋದಿಲ್ಲ. ಹೆಚ್ಚಾಗಿ ಅವರು ನಿಮಗೆ ತೊಂದರೆಯೇ ಕೊಡುತ್ತಾರೆ ಬಿಟ್ಟರೆ ನಿಮಗೆ ಈ ವಾರ ಆ ಕೆಲಸ ಆಗೋದಿಲ್ಲ. ಒಂದಿಷ್ಟು ಬೇಡವಾದ ವಾರ್ತೆಗಳನ್ನು ಸಹ ನೀವು ಕೇಳುವಂತಹ ಪರಿಸ್ಥಿತಿ ಈ ವಾರ ನಿಮಗೆ ಬರಬಹುದು. ಸಿಂಹರಾಶಿಯವರೇ, ಆದಷ್ಟು ಹಳದಿ ಉಡುಪನ್ನು ಧರಿಸಿ, ಜೊತೆಗೆ ಹಳದಿ ಪುಷ್ಪವನ್ನು ಈ ವಾರ ನೀವು ಕಾಷಾಯ ವರ್ಣದ ಅಂದರೆ ಸ್ಯಾಫ್ರನ್ ಕಲರ್ ಯಾವುದಾದರೂ ಒಂದು ಕಾಷಾಯ ವರ್ಣದ ಪುಷ್ಪವನ್ನು ನಿಮ್ಮ ಇಷ್ಟ. ಹಾಗಾಗಿ ಸಿಂಹರಾಶಿಯವರು ಈ ವಾರ ಕಾಷಾಯ ವರ್ಣದ ಪುಷ್ಪವನ್ನು ನಿಮ್ಮ ಇಷ್ಟ ದೇವರಿಗೆ ಅರ್ಪಿಸಿದರೆ ನಿಮ್ಮ ಕಷ್ಟಗಳು ಸಾಕಷ್ಟು ಕಡಿಮೆ ಆಗುತ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವಾರ ಬಹಳಷ್ಟು ಒಳಿತು ಆಗುವಂಥದ್ದು ಕಾಣಿಸ್ತಾ ಇದೆ. ಅದು ಮನೆಗೆ ಬರುವ ನೆಂಟರು ಅಥವಾ ನಿಮ್ಮ ಸ್ನೇಹ ಸಂಬಂಧಿಕರಿಂದಾನೇ ನಿಮಗೆ ಒಳ್ಳೆಯದಾಗುವ ಎಲ್ಲ ಸೂಚನೆಗಳು ಕಾಣಿಸ್ತಾ ಇದೆ. ಹಾಗಾಗಿ ಯಾರು ಸಂಬಂಧಿಕರು ಅಥವಾ ಸ್ನೇಹಿತರು ಕರೆ ಮಾಡಿದರೆ ಅಥವಾ ಬರ್ತೀವಿ ಅಂತಂದರೆ ಬೇಡ ಅನ್ನಲಿಕ್ಕೆ ಹೋಗಬೇಡಿ ಗೆಳೆಯರೆ, ಅವರಿಂದ ನಿಮಗೆ ಒಳಿತೇ ಆಗುತ್ತೆ ಈ ವಾರ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಯಾವ ರೀತಿಯಾದ ಅಡೆತಡೆಗಳು ಇರುವುದಿಲ್ಲ. ನೀವು ಅಂದುಕೊಂಡಂತಹ ಕೆಲಸ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ, ನಿಮಗೆ ಪೂರಕವಾಗಿದೆ ಈ ವಾರ. ಹಾಗಾಗಿ ನೀವು ಯಾವುದಾದರೂ ಕಾರ್ಯವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಲ್ಲಿ ದಯವಿಟ್ಟು ಈ ವಾರ ಮುಂದುವರೆದು ಆ ಕಾರ್ಯವನ್ನು ಮುಗಿಸಿಕೊಳ್ಳಿ. ಮುಂದಿನ ರಾಶಿ ಧನುರ್ ರಾಶಿ. ಧನಸ್ಸು ಅಥವಾ ಧನುರಾಶಿಯವರಿಗೆ ಈ ವಾರ ನಿಮ್ಮ ಸಂಕಲ್ಪಗಳೆಲ್ಲವೂ ಸಿದ್ಧಿಯಾಗಲಿದೆ. ಆದಷ್ಟು ನೀವು ಧನಲಾಭವನ್ನು ನೋಡ್ತೀರಾ. ನೀವು ಅಂದುಕೊಂಡ ಹಾಗೆ ಎಲ್ಲರೂ ನಿಮಗೆ ಮರ್ಯಾದೆಯನ್ನು ಕೊಡ್ತಾರೆ. ನಿಮಗೊಂದಿಷ್ಟು ಜನ ಸ್ನೇಹಿತರು, ಬಂಧು ಮಿತ್ರರು ನಿಮ್ಮನ್ನು ಭೇಟಿಯಾಗುವ ಸಂದರ್ಭ ಬರುತ್ತೆ. ಅವರು ಭೇಟಿಯಾದರೂ ಕೂಡ ನಿಮಗೆ ಒಳ್ಳೆಯ ಸಂದೇಶವನ್ನೇ ತಂದು ನಿಮ್ಮನ್ನು ಭೇಟಿಯಾಗುತ್ತಾರೆ. ಅಂದರೆ ಅವರೇನೋ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ನ ಕ್ಯಾರಿ ಮಾಡ್ಕೊಂಡು ಬರ್ತಾರೆ ಅಂತ ಅರ್ಥ ಮಾಡ್ಕೋಬೇಕು ನೀವು. ಈ ವಾರ ಬಹಳ ಒಳ್ಳೆಯ ವಾರವಾಗಿದೆ ನಿಮಗೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರ ಬಹಳ ಶುಭದಾಯಕವಾಗಿದೆ. ಶುಭ ಕಾರ್ಯಗಳು ಜರುಗುವುದಾದರೆ ಈ ವಾರ ಅದರ ಬಗ್ಗೆ ಮಾತುಕತೆ ನಡೆಯುತ್ತೆ. ಬಹಳ ಪ್ರಶಸ್ತವಾದಂತಹ ವಾರವಾಗಿದೆ ಇದು. ಒಳ್ಳೆ ಧನಲಾಭ ಕೂಡ ನೀವು ಪಡಿತೀರಾ. ಜೊತೆಗೆ ಒಳ್ಳೊಳ್ಳೆ ಸುದ್ದಿಗಳನ್ನ ನೀವು ಕೇಳ್ತೀರಾ ಈ ವಾರ. ಮುಂದಿನ ರಾಶಿ ಕುಂಭರಾಶಿ.
ರಾಶಿಯವರಿಗೆ ವಾರದ ಆದಿಯಲ್ಲಿ ಸಾಕಷ್ಟು ಕಸಿವಿಸಿ, ಯಾಕೋ ಕೆಲಸ ಆಗ್ತಾ ಇಲ್ಲ, ಏನೋ ಗೊಂದಲ, ಎಲ್ಲ ಥರದ ಕೆಟ್ಟ ವಾರ್ತೆಗಳು ಬರ್ತಾ ಇದೆಯಾ ಅಥವಾ ಏನಿದು, ನಾನು ಯಾಕೆ ಇಷ್ಟೊಂದು ಒದ್ದಾಡ್ತಾ ಇದ್ದೀನಿ ಅಂತ ಎಲ್ಲ ಭಾವಗಳು ಬಂದರೂ ವಾರದ ಅಂತ್ಯದಲ್ಲಿ ನೀವು ಅಂದುಕೊಂಡಿದ್ದ ಕಾರ್ಯ ಸಿದ್ಧಿಯಾಗತ್ತೆ. ಹಾಗಾಗಿ ಏನೂ ಯೋಚನೆ ಮಾಡುವಂಥದ್ದು ಇಲ್ಲ ಕುಂಭರಾಶಿಯವರು. ಅಷ್ಟಾಗಿಯೂ ನಿಮಗೆ ಒಂದಿಷ್ಟು ಕಸಿವಿಸಿ, ಒಂದಿಷ್ಟು ಮನಸ್ಸಿನಲ್ಲಿ ಆತಂಕ ಇದ್ದರೆ ನೀವು ನೇರಳೆ ಬಣ್ಣದ ಪುಷ್ಪವನ್ನು ದುರ್ಗಾದೇವಿಗೆ ಅರ್ಪಿಸಿದರೆ ನಿಮ್ಮ ಈ ವಾರ ಸಮಾಧಾನಕರವಾಗಿರುತ್ತೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇಷ್ಟು ದಿನ ಯಾವ ಚಿಂತೆಯಲ್ಲಿ ನೀವು ತೊಡಗಿದ್ರೋ ಆ ಚಿಂತೆಗೆ ಒಂದು ಅಂತ್ಯ, ಅಂದರೆ ಸುಖಾಂತ್ಯವಾಗುತ್ತೆ. ನಿಮ್ಮ ಚಿಂತೆಗೆ ಪಾಸಿಟಿವ್ ಆನ್ಸರ್ ಬರುತ್ತೆ ಈ ವಾರ. ಹಾಗಾಗಿ ಚಿಂತೆ ಮಾಡುವ ಅಗತ್ಯ ಇಲ್ಲ ಮೀನರಾಶಿಯವರೇ. ಈ ವಾರದ ಎಲ್ಲ ರಾಶಿ ಭವಿಷ್ಯವನ್ನು ಎಲ್ಲ ರಾಶಿಯ ಭವಿಷ್ಯವನ್ನು ನಾನು ಹೇಳಿದ್ದೇನೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಧನ್ಯವಾದಗಳು.